ಹಾಸನ ಸಮಾವೇಶದ ಬಳಿಕ ಬಸವನಾಡು ವಿಜಯಪುರದ ಸಿಂದಗಿಯಲ್ಲಿ ಜೆಡಿಎಸ್ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡಿದೆ. ದಳ ಪಕ್ಷದ ನಾಯಕರುಗಳು, ಮುಖಂಡರು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗಿಯಾಗಿ ಶಕ್ತಿ ಪ್ರದರ್ಶನವನ್ನು ನಡೆಸಿದರು. ಈ ಮೂಲಕ ಉತ್ತರ ಕರ್ನಾಟಕ ಭಾಗದಲ್ಲಿ ಪಕ್ಷದ ಬೇರುಗಟ್ಟಿಗೊಳಿಸುವಂತಹ ಹೆಜ್ಜೆ ಇರಿಸಿದ್ದಾರೆ. ವೇದಿಕೆ ಮೇಲೆ ದಳ ನಾಯಕರು, ಕಣ್ಣು ಹಾಯಿಸಿದಷ್ಟು ಕಾರ್ಯಕರ್ತರ ಪಡೆ, ಹಸಿರು ಕ್ರಾಂತಿ. ಅಂದಹಾಗೆ ಕಿತ್ತೂರು ಕರ್ನಾಟಕ ಭಾಗದ ಐತಿಹಾಸಿಕ ನಗರಿ ಗುಮ್ಮಟ ನಗರಿಯಲ್ಲಿ ತೆನೆ ಸೇನೆ ಮೂಡಿಸಿದ ಬೆಳ್ಳಿ ರೇಖೆ ಇದು. ವಿಜಯಪುರದ ಸಿಂದಗಿಯಲ್ಲಿ ಜೆಡಿಎಸ್ ಬೆಳ್ಳಿ ಹಬ್ಬ. ಬೃಹತ್ ಜನತಾ ಸಮಾವೇಶ, ದಳಪತಿಗಳ ಕಹಳೆ. ಜಾತ್ಯತೀತ ಜನತಾದಳ ಸ್ಥಾಪನೆಯಾಗಿ 25 ಸಂವತ್ಸರ ಬಿದ್ದು ತೆನೆ ಪಕ್ಷ ಬೆಳ್ಳಿ ಹಬ್ಬದ ಸಂಭ್ರಮ ಆಚರಿಸ್ತಾ ಇದೆ. ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಪಕ್ಷ ಸಂಘಟನೆ, ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಿನ್ನೆಲೆಯಲ್ಲಿ ಅಖಾಡಕ್ಕಿಳಿದಿರುವ ದಳಪತಿಗಳು ಹಾಸನ ಸಮಾವೇಶದ ಬಳಿಕ ಇವತ್ತು ವಿಜಯಪುರದ ಸಿಂದಗಿಯಲ್ಲಿ ಜನತಾ ಸಮಾವೇಶ ಕಹಳೆ ಮೊಳಗಿಸಿದ್ದಾರೆ. ಜೆಡಿಎಸ್ ಭೀಷ್ಮ ಎಚ್.ಡಿ. ದೇವೇಗೌಡರು, ರಾಜ್ಯ ರಾಜಕಾರಣದ ಅಖಾಡಕ್ಕಿಳಿದಿರುವ ದಳ ಸುಪ್ರೀಮೋ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಬೃಹತ್ ವೇದಿಕೆಯಲ್ಲಿ ಶಕ್ತಿ ಪ್ರದರ್ಶನ ನಡೆಸಿದ್ರು. ಸಿಂದಗಿ ಪಟ್ಟಣದ ಬೈಪಾಸ್ ಬಳಿಯ ವಿಶಾಲ ಜಾಗದಲ್ಲಿ ಸಮಾವೇಶ ಆಯೋಜಿಸಲಾಗಿತ್ತು. ಕಿತ್ತೂರು ಕರ್ನಾಟಕ ಭಾಗದ ಜಿಲ್ಲೆಗಳ ಸಾವಿರಾರು ಸಂಖ್ಯೆಯ ಕಾರ್ಯಕರ್ತರು ಸಮಾವೇಶಕ್ಕೆ ಶಕ್ತಿ ತುಂಬಿದ್ರು. ದೀಪ ಬೆಳಗಿಸುವ ಮೂಲಕ ದಳಪತಿಗಳು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಕಿತ್ತೂರು ಕರ್ನಾಟಕ ಭಾಗಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರ ಸರ್ಕಾರ ನೀಡಿದ್ದ ಕೊಡುಗೆಗಳು, ಯೋಜನೆಗಳ ಕುರಿತ ಕಿರುಹೊತ್ತಿಗೆಯನ್ನ ಬಿಡುಗಡೆ ಮಾಡಲಾಯಿತು. ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಜೆಡಿಎಸ್ ವರಿಷ್ಠ ದೇವೇಗೌಡರು, ತಾವು ಸಿಎಂ ಆಗಿದ್ದಾಗ ಕಿತ್ತೂರು ಕರ್ನಾಟಕಕ್ಕೆ ಕೊಟ್ಟ ನೀರಾವರಿ ಕೊಡುಗೆಗಳನ್ನ ಮೆಲುಕು ಹಾಕಿದ್ರು. ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನ ಎತ್ತಿ ತೋರಿಸಿ ವಾಗ್ದಾಳಿ ನಡೆಸಿದ್ರು. 15 ಲಕ್ಷ ಎಕರೆಗೆ ಯಾವ ನೀರನ್ನ, ಕೃಷ್ಣಾ ನದಿಯ ನೀರನ್ನ ಕೊಡಬೇಕಾಗಿತ್ತು, ನಾರಾಯಣಪುರ ಒಂದು ಡೈವರ್ಷನ್ ಅಣೆಕಟ್ಟೆಯನ್ನು ಕಟ್ಟಿ ಕೇವಲ 50,000 ಎಕರೆಗೆ ನೀರನ್ನ ಕೊಟ್ಟಿದ್ರು. ಬಳಿಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ತಾವು ಸಿಎಂ ಆಗಿದ್ದಾಗ ಕೊಟ್ಟಂತ ಕೊಡುಗೆಗಳನ್ನ ಸ್ಮರಿಸಿದ್ರು. 5 ವರ್ಷದ ಸರ್ಕಾರವನ್ನು ನಡೆಸತಕ್ಕಂತ ಅವಕಾಶ ಒಂದು ಬಾರಿ ನೀಡಿ, ನಾನು ಮುಖ್ಯಮಂತ್ರಿ ಆಗೋದು ಮುಖ್ಯ ಅಲ್ಲ, ನನಗೆ 2 ಬಾರಿ ಮುಖ್ಯಮಂತ್ರಿ ಆಗೋಗಿದ್ದೇನೆ, ಕೇಂದ್ರದಲ್ಲೂ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನಗೆ ಬೇಕಾಗಿರೋದು ಕನ್ನಡಿಗರ ಬದುಕು, ನನ್ನ ರೈತರ ಬದುಕು. ಜಾತಿ ಭೇದ ಮರೆತು ಪ್ರತಿಯೊಂದು ಕುಟುಂಬಗಳ ಆರ್ಥಿಕ ಶಕ್ತಿಯನ್ನು ಯಾವ ರೀತಿ ಇವತ್ತು ವೃದ್ಧಿಗೊಳಿಸಬೇಕು. ಅಲ್ಲಿ ಹಲವಾರು ರೈತರುಗಳಿಗೆ ಇವತ್ತು ಭೂ ಸ್ವಾಧೀನದ ಹಣ ಕೊಟ್ಟಿಲ್ಲ. 2 ಬಾರಿ ದೆಹಲಿಗೆ ಬಂದರು ನನ್ನ ಹತ್ರ ರೈತರನ್ನ ಕರ್ಕೊಂಡು, ಏನಾದರೂ ಮಾಡಿ ನಮ್ಮ ರೈತರನ್ನ ಉಳಿಸೋಣ ಅಂತ ಹೇಳಿ. ನಾನು ಅಧಿಕಾರಿಗಳನ್ನ ಕರೆದು ಮಾತನಾಡಿದ್ರೆ ರಾಜ್ಯ ಸರ್ಕಾರ ಅವತ್ತು ಏನು ತೀರ್ಮಾನಗಳನ್ನು ಮಾಡಿದ್ರು, ಯಾವುದೇ ರೀತಿಯ ದಾಖಲೆಗಳನ್ನ ಇಟ್ಟಿಲ್ಲ ಅವರು. ಇದೆಲ್ಲವನ್ನು ನೋಡಿದ್ದೇನೆ. ಕಾಂಗ್ರೆಸ್ ನಡಿಗೆ ಕೃಷ್ಣೆ ಕಡೆಗೆ ಅಂತ ಕಾಂಗ್ರೆಸ್ ನಾಯಕರು ನಡೆಸಿದ್ದ ಯಾತ್ರೆ ನೆನಪಿಸಿ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ರು. ಪಕ್ಷ ಸಂಘಟನೆ ದೃಷ್ಟಿಯಿಂದ ರಾಜ್ಯ ಪ್ರವಾಸ ಹೆಚ್ಚು ಕಮ್ಮಿ ಮುಕ್ತಾಯ ಆಗ್ತಾ ಬಂದಿದೆ. ಮುಂದಿನ ತಿಂಗಳಿಂದ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಮಾರ್ಗದರ್ಶನವಿದೆ. ಸನ್ಮಾನ್ಯ ಕುಮಾರಣ್ಣವರ ನಾಯಕತ್ವದಡಿ ಪಕ್ಷ ಇನ್ನು 2 ವರ್ಷಗಳ ಕಾಲ ನಿರಂತರವಾಗಿ ಬೀದಿಗೆ ಇಳಿದು ಹೋರಾಟವನ್ನ ಮಾಡತಕ್ಕಂತ ಶಪಥವನ್ನ, ಪ್ರತಿಜ್ಞೆಯನ್ನ ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯ ಈ ಒಂದು ಸಮಾವೇಶದ ಮೂಲಕ ಈ ಪಕ್ಷದ ಒಬ್ಬ ಯುವ ಕಾರ್ಯಕರ್ತನಾಗಿ ಬಹಳ ಗಟ್ಟಿಯಾಗಿ ನಿಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಒಟ್ಟಾರೆ ಜೆಡಿಎಸ್ ಬೆಳ್ಳಿ ಹಬ್ಬದ ಜೊತೆ ಪಕ್ಷ ಸಂಘಟನೆಗೂ ಒತ್ತು ಕೊಟ್ಟಿರುವ ದಳ ನಾಯಕರು ಮುಂದಿನ ಚುನಾವಣೆಗೆ ಈಗಿನಿಂದಲೇ ತಯಾರಿ ನಡೆಸ್ತಾ ಇದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಜೆಡಿಎಸ್ ಬೇರು ಗಟ್ಟಿಗೊಳಿಸುವ ಹೆಜ್ಜೆ ಇರಿಸಿದ್ದು ದಳ ಸಮೂಹದಲ್ಲಿ ಹೊಸ ವಿಶ್ವಾಸ ಮೂಡಿಸಿದೆ.
ರಾಚಪ್ಪ ಬನ್ನಿದಿನ್ನಿ, ನ್ಯೂಸ್ ಫಸ್ಟ್, ವಿಜಯಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.